ಎಲ್ರಿಗೂ ನಮಸ್ಕಾರ. ಇತ್ತೀಚೆಗಷ್ಟೇ ನಮ್ಮ ರಾಯಚೂರು ಜಿಲ್ಲೆಯ ಹಿರಿಯ ಕಥೆಗಾರರಾದಂತಹ ಡಾಕ್ಟರ್ ರಾಜಶೇಖರ್ ನೀರ್ಮಾನಿ ಅವರು ತೀರ್ಕೊಂಡರು. ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ತಾ ಒಂದೆರಡು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ರಾಜಶೇಖರ್ ನೀರ್ಮಾನಿಯವರ ಎರಡು ಮುಖ್ಯ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡಲೇಬೇಕು. ಒಂದು, ಅವರು ಬರೆದಂತಹ ಕಥಾ ಸಾಹಿತ್ಯದ ಬಗ್ಗೆ. ಎರಡನೆಯದ್ದು, ದಟ್ಟವಾದ ನವ್ಯ ಪ್ರಭಾವದಿಂದ ಅವರು ಹೊರಗಡೆ ಬಂದು ತಮ್ಮ ಕಥಾ ಜಗತ್ತನ್ನು ಕಂಡುಕೊಂಡದ್ದು. ಮೊದಲನೆಯದು, ಅವರು ಬರೆದದ್ದು ಕೇವಲ 12 ಕಥೆಗಳು ಮಾತ್ರ. ಆ ಎಲ್ಲ ಕಥೆಗಳಲ್ಲಿ ಕೆಲವರು